ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕುಮಾರ್ ಅವರಿಗೆ ಮತ ನೀಡುವಂತೆ ಆಮಿಷ ಒಡ್ಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಗೆ ಕುಕ್ಕರ್ ಹಂಚುತ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಕುಕ್ಕರ್ ಅನ್ನು ಹಂಚುತ್ತಾ ಇದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರಿಗೆ ಕುಕ್ಕರ್ ವಿತರಣೆಯಲ್ಲಿ ತಾರತಮ್ಯ. ಕುಕ್ಕರ್ ನನಗೆ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದಕ್ಕೆ ಅಜ್ಜಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ಕಾಪಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಇದೇ ಅಜ್ಜಿ ಮೇಲೆ ಕುಕ್ಕರ್ ನನ್ಗೆ ಯಾಕಿಲ್ಲ ಅಂತ ಕೇಳಿದ್ದಕ್ಕೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಖುದ್ದು ಅಜ್ಜಿ ಆರೋಪವನ್ನ ಮಾಡಿದ್ದಾರೆ. ಅಜ್ಜಿ ನಿವಾಸದಿಂದಲೇ ನಮ್ಮ ಸಹೋದ್ಯೋಗಿ ದಿವಿತ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಅಜ್ಜಿಗೆ ಹೇಳಿ, ಅಜ್ಜಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿ. ರಿಪಬ್ಲಿಕ್ ಕನ್ನಡ ಅಜ್ಜಿಯ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳಿ. ದಿವಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಎಸ್, ಗಮನಿಸ್ತಾ ಇರ್ಬೋದು, ಏನು ಡಿ ಕೆ ಸುರೇಶ್ಗೆ ಮತ ಹಾಕಿ ಅಂತ ಹೇಳಿ ಇಲ್ಲಿ ಕುಕ್ಕರ್ನ ಈ ಗ್ರಾಮದಲ್ಲಿ ಹಂಚಿದ್ರು. ಆ ಸಂದರ್ಭದಲ್ಲಿ ನನಗ್ಯಾಕೆ ಕುಕ್ಕರ್ ಕೊಡಲಿಲ್ಲ ಅಂತ ಹೇಳಿ ಅಜ್ಜಿ ಕೇಳಿದ್ದಕ್ಕೆ ಅಜ್ಜಿಯ ಮೇಲೆ ಯಾರೋ ಏನೋ ಆರೋಪ ಮಾಡಿದ್ರಂತೆ, ಏನೋ ಅಂದ್ರು ಇವರು ಅಂತ ಅವರಿಗೆ. ಅದೇ ಕೋಪವನ್ನು ಇಟ್ಕೊಂಡು ಆ ವ್ಯಕ್ತಿ ಬಂದು, ಆ ಕಾಂಗ್ರೆಸ್ ಕಾರ್ಯಕರ್ತ ಬಂದರು, ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ. ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಎಫ್ಐಆರ್ ಆಗಿದೆ. ಎಫ್ಐಆರ್ನ ಒಂದು ಪ್ರತಿಯನ್ನು ನೀವು ಒಂದು ಕಡೆ ನೋಡ್ತಾ ಇರ್ಬೋದು, ಮತ್ತೊಂದು ಕಡೆ ಕ್ಲಿಯರ್ ಮಾಡ್ಕೊತೀನಿ ನನ್ನ ಅಜ್ಜಿ ಹತ್ರ. ಅಜ್ಜಿ, ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು ನಿಜ ಅಲ್ವಾ? ನಿಜ ಸರ್. ನಾನು ಸುಳ್ಳು ಹೇಳಲ್ಲ, ಬೇಕಾದ್ರೆ ಚೌಡೇಸ್ಬಿಟ್ಟು ಕೈ ಮುಗ್ದು ಹೇಳ್ತೀನಿ. ನಾನು ಚೌಡೆ ಆಣುವೆ ನಾನು ತಪ್ಪು ಹೇಳಲ್ಲ. ಅದೇ ವ್ಯಕ್ತಿಯ ನಾರಾಯಣ ಸ್ವಾಮಿ ಅಂತ ಹೇಳಿದ್ರಲ್ಲ, ಅವರೇ ಬಂದು ಹಲ್ಲೆ ಅವನೇ ಹೊಡೆದನು, ಇನ್ಯಾರು ಹೊಡೆದಿಲ್ಲ. ಇನ್ನೊಬ್ಬರ ಮೇಲೆ ಹೇಳೋಕ್ಕಾಗಲ್ಲ ಸುಳ್ಳು. ಓಕೆ, ಅಜ್ಜಿ ಹೇಳ್ತಿದ್ದಾರೆ ಆ ತಾಯಿ ಚೌಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದಾರೆ ಆ ವ್ಯಕ್ತಿನೇ ಹೊಡೆದಿದ್ದು ಅಂತ. ಆದರೆ ನಮ್ಮ ಜೊತೆ ಸಾಕಷ್ಟು ಗ್ರಾಮಸ್ಥರಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಇದೊಂದು ರಾಜಕೀಯ ಷಡ್ಯಂತ್ರ, ಹಲ್ಲೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ಸರ್, ಅವ್ರು ಹೇಳ್ತಿದ್ದಾರೆ ಹಲ್ಲೆ ಮಾಡಿದ್ರು ಅಂತ ಆಣೆ ಮಾಡಿ ಹೇಳ್ತಿದ್ದಾರೆ, ನೀವು ಹೇಳ್ತಿದ್ರೆ ಹಲ್ಲೆ ಮಾಡಿಲ್ಲ ಅಂತ. ಎಷ್ಟು ಸರಿ? ಇದು ಕುಕ್ಕರ್ಗೆ ಅದಕ್ಕೆ ಇದಕ್ಕೇನು ಆಗಿರೋದಲ್ಲ ಸರ್. ಇದೇನು ಗೊತ್ತಾ, ಏನಕ್ಕಾಗಿರೋದು? ಇದು ಎಲ್ಲ ರಾಜಕೀಯ ಷಡ್ಯಂತ್ರ. ಇದು ನಾರಾಯಣ ಯಾವ ಥರ ಷಡ್ಯಂತ್ರ? ಅಜ್ಜಿ ಮೇಲೆ ಯಾವ ಷಡ್ಯಂತ್ರ? ನಾರಾಯಣ ಅನ್ನೋನು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ, ಅಂದರೆ ಊರಲ್ಲಿ ಒಬ್ಬ ಪ್ರಭಾವಿ ಮನುಷ್ಯ. ಒಂದು ಪ್ರಶ್ನೆ ನಂದು, ಕುಕ್ಕರ್ ಹಂಚಿರೋದು ನಿಜನಾ? ಕುಕ್ಕರ್ ಹಂಚಿರೋದು ಅದು ಗೊತ್ತಿಲ್ಲ ನನಗದು. ಕುಕ್ಕರ್ ಹಂಚಿರೋದು ನಿಜನಾ? ಗೊತ್ತಿಲ್ಲ ಸರ್. ಕುಕ್ಕರ್ ಹಂಚಿರೋದು ಕುಕ್ಕರ್ ಹಂಚಿಲ್ವಾ? ಹಂಚಿಲ್ಲ. ಕುಕ್ಕರ್ ಹಂಚಿಲ್ವಾ? ಹಂಚಿಲ್ಲ. ಕುಕ್ಕರ್ ಹಂಚಿಲ್ವಾ? ಅಲ್ಲ, ನನಗೆ ಇದಕ್ಕೆ ಆನ್ಸರ್ ಬೇಕೀಗ. ಫಸ್ಟ್ ನನಗೆ ಇದಕ್ಕೆ ಆನ್ಸರ್ ಕೊಡಿ. ಕುಕ್ಕರ್ ಪ್ರಶ್ನೆ ಇಲ್ಲ ಸರ್, ಕುಕ್ಕರ್ ಹಂಚಿಲ್ಲ. ಇದು ಈ ಅಜ್ಜಿ ಹೇಳ್ತಾರದು ಅಷ್ಟೇ. ಇಲ್ಲಿ ಯಾರಿಗೂ ಕುಕ್ಕರ್ ಹಂಚಿಲ್ಲ. ಗ್ರಾಮದಲ್ಲಿ ಕುಕ್ಕರ್ ಹಂಚಿಲ್ವಾ? ಹಂಚಿಲ್ಲ, ಕುಕ್ಕರ್ ಹಂಚಿಲ್ಲ. ಇಲ್ಲಿ ಕುಕ್ಕರ್ ಹಂಚಿಲ್ವಾ ಸರ್ ಈ ಗ್ರಾಮದಲ್ಲಿ? ನಾವು ಈ ಗ್ರಾಮದವರಲ್ಲ. ಕುಕ್ಕರ್ ಹಂಚಿಲ್ವಾ ಸರ್? ಅದೇನು ಗೊತ್ತಿಲ್ಲ, ಯಾವ ಕುಕ್ಕರು ಕುಕ್ಕರ್ ಹಂಚಿಲ್ವಾ? ನಾವು ಬೇರೆಯವರ ಕುಕ್ಕರ್ ಹಂಚಿಲ್ವಾ ಈ ಗ್ರಾಮಕ್ಕೆ? ಇಲ್ವಾ? ಹಂಚಿಲ್ಲ. ಕುಕ್ಕರ್ ಹಂಚಿಲ್ವಾ? ಸರಿ, ಆಯ್ತು, ಒಂದು ನಿಮಿಷ. ನೀವು ಕುಕ್ಕರ್ದಕ್ಕಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ. ಅಜ್ಜಿ, ಕುಕ್ಕರ್ ಹಂಚಿಲ್ವಾ ಈ ಗ್ರಾಮಕ್ಕೆ? ಸಾಲೆ 15 ದಿನ ಆಯಿತು, ನಾನು ಸುಳ್ಳು ಹೇಳಲ್ಲ. ಅವ್ರು ಕೊಡ್ಲಿ ಅಂತ ನಾನೇನು ಸುಳ್ಳು ಹೇಳಲ್ಲ. ಹಂಚಿ 15 ದಿನ ಆಗೋಗಿತ್ತು. ಆ ಯಪ್ಪ ನನಗೆ ಸಿಕ್ಕಿರಲಿಲ್ಲ. ಅವನು ಕಾಂಗ್ರೆಸ್ಸೇ, ನಾವು ಕಾಂಗ್ರೆಸ್ಸೇ. ಯಾಕಪ್ಪ ಯಾರಕ್ಕ ಕೊಟ್ಟಿದ್ದು? ಇವರು ಕಾಂಗ್ರೆಸ್ ಅಂತ ಹೇಳ್ತಿದಾರಲ್ಲ ಸರ್, ಇವರು ಕಾಂಗ್ರೆಸ್ ಮತ್ಯಾವ ಷಡ್ಯಂತ್ರ, ಮತ್ಯಾವ ರಾಜಕೀಯ ಷಡ್ಯಂತ್ರ? ಇಲ್ಲಿ ಪಕ್ಷ ಪರ ಇಲ್ಲ. ನಮ್ಮೂರಲ್ಲಿ ಪಕ್ಷ ಪರ ಅಂತ ಏನೂ ಇರಲಿಲ್ಲ. ಇಲ್ಲಿ ಏನಾಯ್ತು ಅಂದರೆ, ಈಗ MP ಎಲೆಕ್ಷನ್ ಇರೋದ್ರಿಂದ, 20 ತಾರೀಕು MP ಎಲೆಕ್ಷನ್ ಇರೋದ್ರಿಂದ ನಾರಾಯಣನನ್ನು ಕಟ್ಟಾಕೋ ಷಡ್ಯಂತ್ರ ಇದು. ಯಾಕೆಂದ್ರೆ ಇಲ್ಲಿ ಪ್ರಭಾವಿ ಮನುಷ್ಯ. ನನ್ನ ಪ್ರಶ್ನೆ ನೀವು ಕ್ಲಾರಿಫೈ ಉತ್ತರನೇ ಕೊಡ್ಲಿಲ್ಲ. ಕುಕ್ಕರ್ ಹಂಚಿಲ್ವಾ ಅನ್ನೋದಕ್ಕೆ. ಯಾಕಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆಯಲ್ಲ ಸರ್, ಕುಕ್ಕರ್ ಹಂಚಿರೋದಕ್ಕೆ. ಅಲ್ಲಿ ಪ್ಲೇ ಆಗ್ತಾ ಇದೆ. ನಮ್ಮಲ್ಲಿ ಕುಕ್ಕರ್ ಹಂಚಿಲ್ಲ. ನಮ್ಮೂರಲ್ಲಿ ಕುಕ್ಕರ್ ಹಂಚಿಲ್ಲ. ಅದು ಸುಳ್ಳು, ಅದು ಸತ್ಯ, ಅದು ಸುಳ್ಳು. ನಮ್ಮಲ್ಲಿ ಪಬ್ಲಿಕ್ ಇದ್ದಾರೆ. ನಮ್ಮೂರಲ್ಲಿ 700 ಮನೆ ಗ್ರಾಮ ಇದೆ. 700 ಮನೆ ಗ್ರಾಮ ಇದೆ. ಯಾರಾದ್ರೂ ಕುಕ್ಕರ್ ಹಂಚಿದ್ದಾರೆ ಅಂತ ಸರ್ ಇವಾಗ ಹೇಳಿ, ನೀವು ಮಾತಾಡ್ತಿದ್ರಲ್ಲ ಆಗ್ಲೇ. ಇಲ್ಲ ಸರ್, ಇಲ್ಲ. ಈಗ ಅಜ್ಜಿಗೂ ಹಲ್ಲೆ ಮಾಡಿದ್ದಾರೆ? ಅದು ಗೊತ್ತಿಲ್ಲ ಸರ್, ನನಗೆ ಇರ್ಲಿಲ್ಲ. ಮಾಡಿಲ್ಲ ಅಂತ ಹೇಳ್ತೀವಿ, ಗೊತ್ತಿಲ್ಲ ಅಂತ ಹೇಳ್ತೀವಿ ಸರ್. ನಾನು ಇರ್ಲಿಲ್ವಲ್ಲ ಇಲ್ಲಿ. ಇದು ಅಲ್ಲೇ ಮಾಡಿರೋದಲ್ಲ ಸರ್. ಇದು ಅಲ್ಲೇ ಮಾಡಿರೋದೇನಲ್ಲ. ಇಲ್ಲಿ BJP ಅವ್ರು ಏನು ಮಾಡಿದ್ರು ಅಂತಂದರೆ, ಈ ಬ್ಯಾರರ್ನ ಇಟ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಈ ಅಜ್ಜಿ ಇಟ್ಕೊಂಡು ರಾಜಕೀಯದಲ್ಲಿ ನಾರಾಯಣನ ಕಟ್ಟಾಕುವಂಥ ಷಡ್ಯಂತ್ರ ಇದು. ಏನಾದರೂ ಮಾಡಿ ನಾರಾಯಣ ಮೇಲೆ ಒಂದು ಕೇಸ್ ಹಾಕಿಸಿ ನಾರಾಯಣನ FIR ಮಾಡಿಸಿ JC ಕಳಿಸಿದ್ದೆ ಆದರೆ ಇಲ್ಲಿ BJPಗೆ ಮತಗಳು ಪ್ಲಸ್ ಆಗುತ್ತೆ. ನಾರಾಯಣ ಕಟ್ಟಾಕ ಸಾಧ್ಯ. ಹೌದು ಸರ್, ಇಲ್ಲಿ ನಾರಾಯಣ ಅಂದ್ರೆ ಪ್ರಭಾವಿ ಇಲ್ಲಿ. ಅರ್ಥ ಆಯ್ತಾ? ಸರಿ, ಒಂದು ನಿಮಿಷ ರೀ. ಕುಕ್ಕರ್ ಹಂಚಿದ್ರ ಸರ್? ಹಂಚಿದ್ದಾರೆ. ಈ ಗ್ರಾಮಕ್ಕೆ ಹಂಚಿದ್ರ? ಎಲ್ಲ ಪಕ್ಕದ, ಇಲ್ಲಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಪಕ್ಕದಲ್ಲೂ ಇದ್ದಾವೆ. ನಾನು ಒಂದು 50 ಮನೆ ತೋರಿಸ್ತೀನಿ. ನಿಮ್ಮ ಹತ್ರ ವಿಡಿಯೋ ಸಾಕ್ಷಿ ಇದೆ. ಒಂದು ನಿಮಿಷ ತೆಗಿತೀನಿ. ಹೆಂಗ್ ಸರ್, ಈಗ ಇಲ್ಲಿ ವಿಡಿಯೋ ಪ್ರೂಫ್ ಇದೆ, ನೀವು ಕುಕ್ಕರ್ ಹಂಚಿಲ್ಲ ಅಂತ ಹೇಳಿಲ್ಲ.
ಕಾಡ್ಬೋರ್ನಳ್ಳಿ ಆದ್ರೇನು ಉಜ್ಜಿನಿ ಆದ್ರೇನು ಇದು ಉಜ್ಜಿನಿ ಗ್ರಾಮ ಪಂಚಾಯತಿಗೆ ಸೇರಿರೋದು. ಈಗ ಒಂದು ನಿಮಿಷ, ಅಜ್ಜಿ ಅವ್ರು ಕುಕ್ಕರ್ ಕೇಳಿದ್ದಿ ಜನ ಕೇಳವ್ರೆ ಸರ್, ಕೇಳವ್ರೆ. ಇಲ್ಲೂ ಎಲ್ಲಾರ್ಗು ಕೊಟ್ಟವ್ರೆ. ಈಗ ಒಬ್ರು ವಚ್ಚೆ ಕೊಡ್ತಾ ಇಲ್ಲ. ಈಗ ಮನೇಲಿ ಕುಕ್ಕರ್ ಇವ್ರು ನೋಡಿದ್ರೆ ಕೊಟ್ಟಿಲ್ಲ ಅಂತ ಹೇಳ್ತೀಯಲ್ಲ. ಹೇಳ್ತಾರ ಅವರು, ನಿಮ್ಮ ನೆಂಬುಸಕ್ ಹೇಳ್ತಾರ ಅವರು. ಅಲ್ಲ, ಈಗ ಕುಕ್ಕರ್ ಇರೋ ಜಾಗ ತೋರಿಸ್ಲಾ ಎಲ್ಲಿದೆ ಕುಕ್ಕರು? ಮನೆ ಕೊಟ್ಟಿರೋ ತೋರಿಸ್ಲಾ? ಕುಕ್ಕರ್ ತೋರಿಸ್ಲಾ ಅಂತ ಹೇಳ್ತೀಯಾರ ಅವರು. ಇವ್ರು ಹೇಳ್ತಾವ್ರಲ್ಲ ಉತ್ತಮ್ರ ಇವರು ಏನು ಅಂತ. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮತ ಹಾಕಿ ಅಂತೇಳಿ ಆಮಿಷ ಒಡ್ಡುವಂತ ತಪ್ಪು. ಆಮಿಷ ಒಡ್ಡೋದು ತಪ್ಪು. ಇಲ್ಲ ಅಂದ್ರೂ ನಿಮಗೆ ಅಭಿಮಾನ ಇದ್ರೆ ನೀವು ಹಾಕ್ತೀರಾ, ಯಾವ್ದೇ ಪಕ್ಷ ಆಗಿರ್ಲಿ. ಈಗ ಅವ್ರು ಕುಕ್ಕರ್ ಇರೋದು ತೋರಿಸ್ತೀನಿ ಅಂತ ಹೇಳ್ತೀರಲ್ಲ, ತೋರಿಸ್ತೀರಮ್ಮ? ತೋರಿಸಿದೆ ಸರ್. ತೋರಿಸಿ ಮತ್ತೆ ಬನ್ನಿ ಬನ್ನಿ. ಹಂಗಾರೆ ನೀವು ಕುಕ್ಕರ್ ಹಂಚಿಲ್ಲ ಅಂತ ಹೇಳಿದ್ರಲ್ಲ, ಬನ್ನಿ ಸರ್. ಈಗ ಕುಕ್ಕರ್ ಇದೆಯಲ್ವ ಅಂತ ನೋಡೋಣ. ಬನ್ನಿ ಸರ್. ಅಲ್ಲ ನೀವು ಬನ್ನಿ, ನೀವು ಒಟ್ಟಿಗೆ ಬನ್ನಿ ನೋಡೋಣ. ಅಲ್ಲ ನೀವು ಬನ್ನಿ, ಹೋಗೋಣ ಒಟ್ಟಿಗೆ. ಅದಿಲ್ಲ ಅಂತಂದ್ರೆ ನೋಡೋಣ, ಬನ್ನಿ. ಆಯ್ತು, ನೋಡೋಣ ಬನ್ನಿ. ಅಮ್ಮ ನೀವು ಕುಕ್ಕರ್ ತೋರಿಸ್ಲೇಬೇಕಾಗುತ್ತಮ್ಮ. ನೋಡಿ, ಈ ರೀತಿಯಾಗಿ ಆಮಿಷ ಒಡ್ಡುವಂಥದ್ದು ಮೊದಲನೇದ ಬಾರಿ ತಪ್ಪು. ಆಮೇಲೆ ಹಿರಿಯರು ಅಂತಂದಮೇಲೆ ಒಂದು ಆಸೆ ಇರುತ್ತೆ, ಆಯಿತಾ? ಆ ಆಸೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೇಳಿರ್ತಾರೆ. ಕೇಳದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು, FIR ಕೂಡ ಆಗಿದೆ. ಬನ್ನಿ ಸರ್, ತಗೊಂಬನ್ನಿ ಅಮ್ಮ. ಹಾಂ, ಯಾರು ಅವರು? ನೀವು ಒಳಗಿರೋ ಇವ್ರು ಹೇಳಿದ್ರು ಕೊಟ್ಟವ್ರೆ ಅಂತ ಹೇಳಿದ್ರು, ಈಗ ಕೊಟ್ಟಿಲ್ಲ ಅಂತ. ನಾನು ಕೈ ಕೊಟ್ಟಿಲ್ಲ. ಅವ್ರು ನಾನು ಏನು ಮಾಡೋದು? ನಾನು ನೋಡಿದೆ ಅಂದ್ರು, ಹೊಡಿಲಿಲ್ಲ. ಈಗ ಹೇಳಲ್ಲ ಅಂತ. ಇದು ನಾನು ನೋಡಿದೆ. ಇವ್ರು ನೋಡಿದ್ದೆ ನೆನ್ನೆ. ಸತ್ಯ ಹೇಳಿ. ಸತ್ಯನೇ, ನಾವು ಹೊಡೆದಿದ್ದು ನೋಡಿಲ್ಲ. ನಾವು ಕುಕ್ಕರ್ ನಮ್ಮ ಕೈ ಕೊಟ್ಟಿಲ್ಲ ಕಣ್ರಿ. ನೋಡಿ, ಈ ತರ ಆಗ್ತಾ ಇದೆ. ಅವ್ರಿಗೆ ಹೇಳಿದ್ರಂತೆ ಹಲ್ಲೆ ಮಾಡಿದೀವಿ ಅಂತ. ಇವಾಗ ನೋಡಿದ್ರೆ ಕುಕ್ಕರು ಇಲ್ಲ, ಕುಕ್ಕರು ಕೊಟ್ಟಿಲ್ಲ, ಹಲ್ಲೆನೂ ಮಾಡಿಲ್ಲ. ಮಾಧ್ಯಮ ಸುಳ್ಳಾಗಬಾರ್ದು. ಆಯ್ತು, ಈಗ ನೀವು ಮಾಧ್ಯಮ ಸುಳ್ಳಾಗಬಾರ್ದು. ಮಾಧ್ಯಮದವರು ಸುಳ್ಳು ಸರ್, ನಾವು ಇಲ್ಲಿ ನಿಮ್ಮ ಮುಂದೆನೆ ಎಲ್ಲ ಪರೀಕ್ಷೆ ಮಾಡ್ತಾ ಇದೀವಿ. ನಿಮ್ಮ ಅಭಿಪ್ರಾಯನೂ ತಗೊಳ್ತಾ ಇದೀವಿ, ಅವ್ರ ಅಭಿಪ್ರಾಯನೂ ತಗೊಳ್ತಾ ಇದೀವಿ. ನಾವೇನಾದ್ರು ಒಂದು ಅಭಿಪ್ರಾಯ ತಗೊಳ್ತಾ ಇಲ್ಲ. ಇದೇ ಕಾರಣಕ್ಕೆ ನೀವು ಬಂದ್ರಿ ಅಂತ ಅರ್ಧಂಬರ್ಧ ಆಗೋಯ್ತು ಅಂತಾನೆ ನಾವು ಪೂರ್ತಿ ನಿಮ್ಮ ಅಭಿಪ್ರಾಯನೂ ತಗೊಳ್ಬೇಕು ಅಂತ ಹೇಳ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಈಗ ನೀವು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದೀರಾ. ತುಂಬಾ ರಾಜಕೀಯ ಷಡ್ಯಂತ್ರ ಇದು ಎಲ್ಲ ಹಂಚಿದ್ರೆ ಏನ್ ಕಥೆ ಗೊತ್ತಿಲ್ಲ. ನಮ್ಮೂರು ಅಂತೂ ಕುಕ್ಕರ್ ಹಂಚಿಲ್ಲ, ಅರ್ಥ ಆಯ್ತಾ? ಈಗ ಅವ್ನು ನಾರಾಯಣ ಒಬ್ಬನೇ ಕಟ್ಟಾಕ್ಬೇಕು. ಇಲ್ಲಿ 26 ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ ಏನಾದರೂ ಮಾಡಿ ಮಂಜುನಾಥ್ ಅವರಿಗೆ ವೋಟ್ ಮಾಡಿಸ್ಬೇಕು ಇವರು, ಅರ್ಥ ಆಯ್ತಾ? ಆದ್ರಿಂದ ನಾರಾಯಣ ಒಬ್ಬನ ಏನಾರ ಕೇಸ್ ಹಾಕ್ಸಿ. 2 ಕೇಸ್ ಹಾಕಿದ್ದಾರೆ, 2 ಕೇಸ್ ಹಾಕಿದ್ದಾರೆ. ಇಲ್ಲಿ ಕೇಳಿ, ತಗೊಂಡಿರೋದು ನಿಜ. ಇವ್ರು ಒಬ್ರು ಅಂದ್ಬಿಟ್ಟು ಇವರೆಲ್ಲ ಸಪೋರ್ಟ್ ಆಗಿ ಇದು ಮಾಡ್ತಾವ್ರೆ. ಕೊಟ್ಟಿರೋದಂತೂ ಸತ್ಯ. ಬೇಕಾದ್ರೆ ಯಾವ ದೇವ್ರ ಮುಂದ್ಕಾರ ನಿಲ್ಸಿ ಕೊಟ್ಟಿರ್. ನೀವು ಕಾಂಗ್ರೆಸ್ ಇದು ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಾ? ಈ ಮನೆ ಇವರವರೆಲ್ಲ ಸಹ ನಮ್ಮ ತಾಯಿ, ನಿಮ್ಮ ಮಗಳು ಅವರು, ನಿಮ್ಮ ಮಗಳು. ಈಗ ಇವ್ರು ಹೇಳಿದ್ರು ಕೊಟ್ಟಿದೀವಿ ಅಂತಾನು ಅಂದ್ರು, ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಈಗ ನಮ್ಮಮ್ಮ ನಮ್ಮೂರು ಬಂದು ಹೇಳಿದ್ರು, ತಾಯಿ ನಮ್ ಕೇರಿಲ್ಲ, ಎಲ್ಲಾರ್ಗು ಕುಕ್ಕರ್ ಕೊಟ್ರು, ನಮ್ಗೆ ಕುಕ್ಕರ್ ಕೊಡ್ಲಿಲ್ಲ ಅಂದ್ರು. ನಾನಂದೇವ ಕೊಡದೇರು ಬೇಡ, ನಾವು ತಗ್ದು ಕೊಡ್ತೀವಿ, ನೀ ಸುಮ್ಮನೆ ನಡಿ, ನೀನೇನು ಕೇಳಬೇಡ ಅಂತ ನಾವು ಹೇಳ್ದು.